ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ವ್ಯೂವರ್ಸ್ಗೆ ಎಲ್ರಿಗೂ ಬಿಗ್ ಹಾಯ್. ಹಾಗೆ ಯಾರ್ಯಾರೆಲ್ಲ ಕಮೆಂಟ್ ಮಾಡಿದ್ದೀರಾ ಮತ್ತು ಲೈಕ್ ಮಾಡಿದ್ದೀರಾ ತುಂಬ ಥ್ಯಾಂಕ್ಸ್. ತುಂಬ ಖುಷಿ ಆಗ್ತಾಯಿದೆ. ನಾನು ಮತ್ತು ನನ್ನ ಫ್ರೆಂಡ್ ಹರ್ಷಿತಾ ಇಬ್ಬರು ಸೇರಿ ಇಶಾ ಫೌಂಡೇಶನ್ಗೆ ಬಂದಿದ್ದೀವಿ, ಚಿಕ್ಕಬಳ್ಳಾಪುರದಲ್ಲಿರೋದು. ತುಂಬ ಖುಷಿಯಾಯಿತು ನೋಡಿ. ತುಂಬ ದಿನಗಳಿಂದ ಅಂದ್ಕೊಂಡಿದ್ದೆ ನಾನು, ಅಂದರೆ ಬೆಂಗಳೂರಲ್ಲಿದ್ದಾಗ ಕೊಯಂಬತ್ತೂರಿಗೆ ಹೋಗಿ ನೋಡಬೇಕು ಅಂತ. ಬಟ್ ಫೈನಲ್ ಆಗಿ ಇಲ್ಲೇ ಆಗಿದೆ. ಸೊ ಇಲ್ಲೇ ನೋಡೋ ಥರ ಆಯಿತು. ಹೀಗೆ ಹೋಗ್ತಾ ಇದ್ದೀವಿ. ಇವತ್ತು ನಾವು ಬಂದಿರೋದು ಮಂಡೇ, ಸೋಮವಾರ ಶಿವನ ವಾರ ಅಂತಾರೆ. ಸೊ ಕರೆಕ್ಟಾದ ದಿನಕ್ಕೆ ಬಂದಿದ್ದೀವಿ. ಮತ್ತು ತುಂಬ ಬಿಸಿಲಿಲ್ಲ ಇವತ್ತು, ಸ್ವಲ್ಪ ವೆದರ್ ಎಲ್ಲ ಕ್ಲೌಡಿ ಆಗಿದೆ, ತುಂಬ ಚೆನ್ನಾಗಿದೆ. ಬಿಸಿಲಿದ್ರೆ ಒಂಥರ ಬಿಸಿಲು ಟೈರ್ ಥರ ಅನಿಸ್ತಿತ್ತು, ಬಟ್ ಚೆನ್ನಾಗಿ ಅನಿಸ್ತಾ ಇದೆ. ತುಂಬ ದೊಡ್ಡದಾದ ಜಾಗದಲ್ಲಿ ಈ ಆದಿಯೋಗಿ ಶಿವ ಇದೆ. ಹಾಗೆಯೇ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಸುಮಾರು ಕೆಲಸ ಎಲ್ಲ ಆಗಬೇಕು ಇನ್ನೂ ಕೂಡ. ಹೇಳೋಣ ಎಲ್ಲಿಡೋಣ? ಚೆನ್ನಾಗಿದ್ದಾರಾ ಸ್ಲಿಪ್ಪರ್ ಸ್ಟ್ಯಾಂಡು? ಇಲ್ಲಿ ಸ್ಲಿಪ್ಪರ್ ಸ್ಟ್ಯಾಂಡ್ ವ್ಯವಸ್ಥೆ ಇದೆ. ನಾವು ಸ್ಲಿಪ್ಪರನ್ನು ನೀಟಾಗಿ ಇಟ್ಟು ಹೋಗ್ಬೋದು, ಯಾವುದೇ ರೀತಿಯಾಗಿ ಪೇ ಮಾಡಬೇಕಾಗಿಲ್ಲ ಇಲ್ಲಿ. ಮುಂದೆ ಓಕೆ ಓಕೆ. ಆದಿಯೋಗಿ ಶಿವನನ್ನು ನೋಡೋಕ್ಕಿಂತ ಮುಂಚೆ ನಾವು ನಾಗದೇವನಿಗೆ ನಮಸ್ಕಾರ ಮಾಡಿ ಹೋಗಬೇಕು. ಫಸ್ಟ್ ಎಂಟ್ರೆನ್ಸಲ್ಲಿ ನಮಗೆ ಇದೇ ಸಿಗೋದು. ಹಾಗೆಯೇ ಮೊಬೈಲಿಂದ ನಾವು ವಿಡಿಯೋಸ್ ಆಗಲಿ ಅಥವಾ ಫೋಟೋಸ್ ಆಗಲಿ ತೊಗೋಬಾರ್ದು, ಮೊಬೈಲ್ ಸ್ವಿಚ್ ಆಫ್ ಮಾಡಿ ಅಂತಲೇ ಅಲ್ಲಿ ಎಲ್ಲರೂ ಇರ್ತಾರೆ ಹೇಳೋಕ್ಕೆ. ಸೊ ನಾವು ಯಾವುದೇ ರೀತಿಯ ವಿಡಿಯೋ ಮಾಡ್ಕೋಬಾರ್ದು. ಅಲ್ಲಿ ತ್ರಿಶೂಲ ಹಾಕಿದ್ದಾರೆ, ಇಷ್ಟು ಜಾಗದಲ್ಲಿ ನಾವು ವಿಡಿಯೋನ ಮಾಡಬಾರ್ದು ಅಂತ, ಅಂದರೆ ಕಾಂಪೌಂಡ್ ಥರ ಹಾಕಿದ್ದಾರೆ. ಆ ಜಾಗದಲ್ಲಿ ನಾವು ವಿಡಿಯೋಸ್ ಮಾಡಬಾರ್ದು. ನೆಕ್ಸ್ಟ್ ಆ ಕಡೆ ಹೋಗಿ ವಿಡಿಯೋಸನ್ನು ಮಾಡ್ಕೋಬೋದು. ನೋಡಿ, ಈಶಾ ಫೌಂಡೇಶನ್ ಅಥವಾ ಆದಿಯೋಗಿ ಶಿವ ಈ ರೀತಿಯಾಗಿ ಕಾಣಿಸುತ್ತೆ. ಸುತ್ತಲೂ ಕೂಡ ಹಿಲ್ಸ್ ಇದೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನಮಗೆ 1 ಕಿಲೋಮೀಟರ್ ದೂರದಲ್ಲಿರುವಾಗಲೇ ಈ ಆದಿಯೋಗಿ ಶಿವ ಕಾಣಿಸುತ್ತೆ. ನಿಜವಾಗ್ಲೂ ಆವಾಗ ಎಷ್ಟು ಖುಷಿಯಾಗುತ್ತೆ ಅಂದರೆ, ಸೊ ಅದು ನಮಗೆ ಹೇಳೋಕ್ಕೆ ಆಗಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟು ಖುಷಿ ಆಗುತ್ತೆ 1 ಕಿಲೋಮೀಟರ್ ದೂರದಿಂದ ನೋಡುವಾಗಲೇ. ಸೊ ಹತ್ತಿರ ಬಂದಾಗ ಇನ್ನೂ ಕೂಡ ಅದರ ವೈಬ್ ಅಥವಾ ಎನರ್ಜಿ ನಮಗೆ ಗೊತ್ತಾಗುತ್ತೆ. ಪರ್ಸ್ನಲ್ ಆಗಿ ಹೇಳಬೇಕಂದ್ರೆ ಶಿವ ಅಂದರೆ ನನಗೆ ತುಂಬ ಇಷ್ಟ. ಶಿವ ನನ್ನ ಆರಾಧ್ಯ ದೈವ. ಹಾಗೆಯೇ ನಿತ್ತು ನನಗೆ ಜಾಸ್ತಿ ಗಿಫ್ಟ್ಸ್ ಕೊಟ್ಟಿರೋದು ಅಂದರೆ ಅದು ಶಿವನ ಮೂರ್ತಿಗಳನ್ನೇ. ನನ್ನ ಹತ್ರ ತುಂಬ ರೀತಿಯ ಶಿವನ ಮೂರ್ತಿಗಳೆಲ್ಲ ಇದೆ. ಆದಿಯೋಗಿ ಶಿವನನ್ನು ನೋಡಿದಾಗ ನಿಜವಾಗೂ ಎಷ್ಟು ಖುಷಿ ಆಯಿತು ಅಂದರೆ, ನಾನು ಎಲ್ರಿಗೂ ಕಾಲ್ ಮಾಡಿದೆ, ವಿಡಿಯೋ ಕಾಲ್ ಮಾಡಿ ತೋರಿಸಿದೆ. ನನ್ನ ಹಸ್ಬೆಂಡ್ಗಾಗಿರ್ಬೋದು, ಹಾಗೆಯೇ ನನ್ನ ಬ್ರದರ್ಸ್ಗೆ, ಸಿಸ್ಟರ್ಸ್ಗೆ ಎಲ್ರಿಗೂ ಕಾಲ್ ಮಾಡಿ ತೋರಿಸಿದೆ. ಅಷ್ಟು ಖುಷಿಯಾಗಿತ್ತು. ಮುಂದೆ ಕಾಣಿಸ್ತಿದೆಯಲ್ವಾ, ಅದರ ಒಳಗೆ ಹೋಗಿ ನಾವು ಪೂಜೆಯನ್ನು ಮಾಡಿಸ್ಬೋದು. ಅದರ ಮೇಲೆ ಆದಿಯೋಗಿ ಶಿವ ಇರೋದು, ಹಾಗೆಯೇ ನಾಗಗಳು, ಅದರ ಮಧ್ಯದಲ್ಲಿ ಶಿವಲಿಂಗ ಇದೆ. ನಾವು ಅಭಿಷೇಕ ಪೂಜೆ ಎಲ್ಲವನ್ನು ಇಲ್ಲಿ ಮಾಡಿಸ್ಬೋದು. ಅದೆಷ್ಟು ಬುಟ್ಟಿ ಹೂದು? ಹೂ ಇರೋದು 300, ತೆಂಗಿನಕಾಯಿ ಇರೋದು 150. ಇದು 50 ಅಲ್ಲ? ಸರಿ ಆಯಿತು. ಹರ್ಷಿತಾ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ. ಇಲ್ಲಿ ಸುತ್ತಲೂ ನಾಗಗಳಿವೆ, ಹಾಗೆಯೇ ಮಧ್ಯದಲ್ಲಿ ಶಿವಲಿಂಗವಿದೆ. ನಿಜವಾಗೂ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡೋಕ್ಕೆ. ಅಷ್ಟಾಗಿ ನನಗೆ ತೋರಿಸೋಕ್ಕೆ ಆಗ್ತಿಲ್ಲ, ಯಾಕಂದರೆ ಇಲ್ಲೂ ಕೂಡ ವೀಡಿಯೋಸ್ ಆಗಲಿ ಅಥವಾ ಫೋಟೋಸ್ ಆಗಲಿ ತೊಗೊಳ್ಳೋ ಹಾಗೆ ಇಲ್ಲ. ನಾನು ಇದು ಗೊತ್ತಿಲ್ಲದೇ ತೊಗೊಂಡಿರೋದು ಚಿಕ್ಕ ವೀಡಿಯೋನ, ಯಾಕಂದರೆ ನಮಗೆ ಜಾಸ್ತಿ ಕಾನ್ಸಂಟ್ರೇಷನ್ ಮೊಬೈಲ್ ಕಡೆ ಅಥವಾ ವಿಡಿಯೋಸ್ ಕಡೆ ಹೋಗಬಾರ್ದು ಅಂತ ಅಂದ್ಬಿಟ್ಟು ಆ ರೀತಿಯಾದ ಕಾನ್ಸೆಪ್ಟನ್ನು ಮಾಡಿರೋದು ಸದ್ಗುರು ಅವರು ಮಾಡಿರುವ ಈ ಕಾನ್ಸೆಪ್ಟ್ ಕರೆಕ್ಟಾಗಿ ಇದೆ. ಯಾಕಂದರೆ ನಾವು ಮೊಬೈಲ್ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಟರೆ ನಮಗೆ ಭಕ್ತಿಯಿಂದ 1 ನಿಮಿಷವೂ ಕೂಡ ಕರೆಕ್ಟಾಗಿ ಕೈ ಮುಗಿಯೋಕ್ಕೆ ಆಗಲ್ಲ. ಸೊ ಅದಕ್ಕೆ ಈ ರೀತಿಯಾಗಿ ಮಾಡಿರೋದು. ಇಲ್ಲಿ ಹೆಲ್ದಿಯಾಗಿರೋ ಪ್ರಸಾದ ಸಿಗುತ್ತೆ. ಎಳ್ಳು ಮತ್ತು ಬೆಲ್ಲದ ಉಂಡೆಯನ್ನು ಮಾಡಿರ್ತಾರೆ. ಒಂದು ತೊಗೊಂಡ್ರೆ 20 ರೂಪಾಯಿ. ಹಾಗೆಯೇ ಬಂಚಲ್ಲಿ ನಾವು ತೊಗೊಂಡ್ರೆ 1 ಪ್ಯಾಕೆಟಲ್ಲಿ 5 ಇರುತ್ತೆ, ಅದಕ್ಕೆ 100 ರೂಪೀಸ್ ಆಗುತ್ತೆ. ಇವಾಗ ಮೇಲೆ ಹೋಗಿ ಹತ್ತಿರದಿಂದ ನಮ್ಮ ಆದಿಯೋಗಿ ಶಿವನನ್ನು ನೋಡೋಣ. ನಿಮಗೂ ಕೂಡ ತೋರಿಸ್ತೀನಿ, ಎಷ್ಟಾಗುತ್ತೆ ಅಷ್ಟು. ನನಗೆ ಯಾವ ರೀತಿ ಆ್ಯಂಗಲಲ್ಲಿ ವಿಡಿಯೋ ಮಾಡಬೇಕಂತ ಗೊತ್ತಾಗ್ತಿಲ್ಲ, ಆದರೂ ಕೂಡ ಸಾಧ್ಯವಾದಷ್ಟು ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ. ಹತ್ತಿರ ಬಂದು ನೋಡಿದಾಗ ಎಷ್ಟು ಖುಷಿಯಾಗುತ್ತೆ ಅಂದರೆ, ಹಾಗೆಯೇ ಎಷ್ಟು ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂದರೆ ನಿಜವಾಗೂ ಅದು ನನಗೆ ಎಕ್ಸ್ಪ್ಲೇನ್ ಮಾಡೋಕ್ಕಾಗ್ತಾ ಇಲ್ಲ. ನೀವು ಕೂಡ ಹತ್ತಿರ ಬಂದಾಗಲೇ ಅದು ನಿಮಗೂ ಕೂಡ ಎಕ್ಸ್ಪೀರಿಯನ್ಸ್ ಆಗೋದು. ಅಷ್ಟು ಖುಷಿ ಆಗ್ತಿದೆ ಮನಸ್ಸಿಗೆ. ಫೈನಲ್ ಆಗಿ ಆದಿಯೋಗಿ ಶಿವನ ಹತ್ರ ಬಂದಾಯಿತು. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ. ನನಗೆ ಲಾರ್ಡ್ ಶಿವ ಅಂದರೆ ತುಂಬ ಇಷ್ಟ. ಸೊ ಆದಿಶಿವನನ್ನು ನೋಡಿ, ಅಂದರೆ ಆದಿಯೋಗಿ ಶಿವನನ್ನು ನೋಡಿ ತುಂಬ ಖುಷಿ ಆಯಿತು. ತುಂಬ ಜನ ಬಂದಿದ್ದಾರೆ ಇವತ್ತು ಮಂಡೇ ಆಗಿರೋದ್ರಿಂದ. ಸೊ ಶಿವನ ವಾರ ಅಲ್ವಾ ಮಂಡೇ, ತುಂಬ ಜನ ಇದ್ದಾರೆ. ಹತ್ತಿರದಿಂದ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ.
ದಿನಗಳಿಂದ ಕನಸಿತ್ತು ನೋಡಬೇಕು ಅಂತ. ಸೊ ಫೈನಲ್ ಆಗಿ ನೋಡಾಯಿತು. ತುಂಬ ಖುಷಿ ಆಗ್ತಿದೆ. ಹಾಗೆಯೇ ಕೆಲವೊಂದು ಕಡೆ ಎಲ್ಲ ಇದು ಮಾಡೋಕ್ಕೆ ಕೊಡಲ್ಲ, ಕ್ಯಾಮ್ರಾ ಅಲೋ ಇಲ್ಲ, ಯಾಕೆಂದರೆ ಭಕ್ತಿಯಿಂದ ಕೈ ಮುಗಿಯಲ್ವಲ್ಲ. ಸೊ ಕಾನ್ಸಂಟ್ರೇಷನ್ ಎಲ್ಲ ಆ ಕಡೆನೇ ಹೋಗುತ್ತೆ, ಅದಕ್ಕೆ ಆ ಥರ ಬಿಡಲ್ಲ. ಕೆಲವೊಂದು ಕಡೆ ಒಳಗೆ ಹೊರಗಡೆ ಅಷ್ಟೇ ವಿಡಿಯೋ ಮಾಡೋಕ್ಕೆ ಬಿಡ್ತಾರೆ, ಆ ಥರ ಇದೆ. ಇದ್ರ ಹಿಂದೆಲ್ಲ ತ್ರಿಶೂಲ ಹಾಕಿದ್ದಾರೆ, ತುಂಬ ಚೆನ್ನಾಗಿದೆ ತ್ರಿಶೂಲ. ಇಲ್ಲಿ ನಮಗೆ ದೇವರ ದೇವ ಮಹಾದೇವನನ್ನು ನೋಡಿದಾಗ ಎಷ್ಟು ಖುಷಿಯಾಗುತ್ತೋ ಅಷ್ಟೇ ಸದ್ಗುರುಗಳ ಮ್ಯೂಸಿಕನ್ನು ಕೇಳಿದಾಗ ಅಷ್ಟೇ ಖುಷಿಯಾಗುತ್ತೆ. ಯಾವಾಗಲೂ ಕೂಡ ಅಲ್ಲಿ ಸದ್ಗುರುಗಳ ಮ್ಯೂಸಿಕ್ ಕೇಳಿಸ್ತಾನೆ ಇರುತ್ತೆ. ಇಲ್ಲಿರುವ ಶಿವನಿಗೆ ತುಂಬ ಬೃಹದಾಕಾರದ ಹಾಗೆಯೇ ತುಂಬ ದೊಡ್ಡದಾದ ರುದ್ರಾಕ್ಷಿ ಮಾಲೆಯನ್ನು ಮಾಡಿ ಹಾಕಿದ್ದಾರೆ. ಇದು ಟಿ ಶರ್ಟ್ 380ನಾ? ಚಿಕ್ಕದು 330, ಕಮ್ಮಿ ಇಲ್ವಾ? ಸೇಮೇ ರೇಟಾ? ದೊಡ್ಡದು 380. ಕನ್ನಡದಲ್ಲ ಇದೆಯಾ? ಕನ್ನಡದಿದೆಯಾ? ಕನ್ನಡ ಇಲ್ಲಿ ಒರಿಜಿನಲ್ ಆಗಿರೋ ರುದ್ರಾಕ್ಷಿ ಮಣಿಗಳ ಸರಗಳು ಸಿಗುತ್ತೆ. ಒಂದು ಸರಕ್ಕೆ 250 ರುಪೀಸ್ ಇತ್ತು. ಹಾಗೆಯೇ ನನ್ನ ಫ್ರೆಂಡ್ 4 ಸರಗಳನ್ನು ತೊಗೊಂಡ್ಲು 1000 ರುಪೀಸ್ ಕೊಟ್ಟು. ಓಕೆ, ಗೂಗಲ್ ಪೇ. ನೋಡ್ಕೊಳಲ್ಲ, ನೋಡ್ಕೊಳ್ತೀಯಾ? ಒಟ್ಟಿನಲ್ಲಿ ಹೇಳಬೇಕಂದ್ರೆ ಈಶಾ ಫೌಂಡೇಶನ್ ತುಂಬ ಚೆನ್ನಾಗಿ ಇತ್ತು. ಕಂಪ್ಲೀಟ್ ಆದಮೇಲೆ ಕರೆಕ್ಟಾಗಿ ಎಲ್ಲ ಫಿನಿಶಿಂಗ್ ಆದಮೇಲೆ ಇನ್ನೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆಯೇ ನಾವು ಎಲ್ಲವನ್ನು ನೋಡುವಷ್ಟರಲ್ಲಿ 1:30-2 ಗಂಟೆ ಆಗಿತ್ತು. ಹೊಟ್ಟೆ ಕೂಡ ತುಂಬ ಹಸಿವೆ ಆಗಿತ್ತು. ಅದಕ್ಕೆ ಪಲಾವ್ ಮತ್ತು ಬಿಸಿಬೇಳೆ ಬಾತನ್ನು ತೊಗೊಂಡ್ವಿ ಇಬ್ಬರು ಸೇರಿ. ಹಾಗೆಯೇ ಮನೆಗೆ ಹೊರಟ್ವಿ. ಆಮೇಲೆ ಇವತ್ತಿನ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಮತ್ತು ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಾ ಇದ್ದರೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬಾಯ್.